ರಾಜ್ಯಸಭೆ ಚುನಾವಣೆಯಲ್ಲಿ ನಾರಾಯಣ್ ಸಾ ಬಾಣ್ಗೆಗೆ ಗೆಲುವು ಸಿಕ್ಕಿದೆ. ಹಾಗಾಗಿ ರಾಜ್ಯಸಭೆಗೆ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಸಂಭ್ರಮ ಸಡಗರ ಅಂತೂ ಜೋರಾಗಿದೆ. ಸಿಹಿ ಹಂಚಿ ಪಟಾಕಿಯನ್ನು ಸಿಡಿಸಿ ಕುಟುಂಬಸ್ಥರು ಸಂಭ್ರಮಿಸಿದ್ದಾರೆ. ಬಾಗಲಕೋಟೆಯ ಲಕ್ಷ್ಮೀನಗರದ ನಿವಾಸಿಗಳು ಸಂಭ್ರಮವನ್ನು ಮಾಡಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕ ಸಂಘ ಪರಿವಾರದ ಕಟ್ಟಾಳು ನಾರಾಯಣ್ ಸಾ ಬಾಣ್ಗೆಗೆ ಅವರ ಮನೆಯಲ್ಲಿ ಪತ್ನಿ, ಮಕ್ಕಳು ಆಗಿರಬಹುದು, ಸೊಸೆಯಂದಿರು, ಮೊಮ್ಮಕ್ಕಳಿಂದ ಸಂಭ್ರಮ ಇವತ್ತು ಜೋರಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಆಗಿರಬಹುದು, ಅಮಿತ್ ಶಾ, ಯಡಿಯೂರಪ್ಪ, ವಿಜೇಂದ್ರ ಅವರಿಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ ಕುಟುಂಬಸ್ಥರು. ನಮಗೆ ಇದು ಬಹಳ ಒಳ್ಳೆಯ ದಿನ, ಇಡೀ ಕುಟುಂಬ ಇವತ್ತು ಸಂಭ್ರಮದಲ್ಲಿದೆ ಅಂತ ಹೇಳಿದರು. ಇದನ್ನು ನಾವು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀವಿ ಸಂಭ್ರಮಿಸಿದ್ದಾರೆ. ರಾಜ್ಯಸಭಾ ಚುನಾವಣೆ ಇವತ್ತು ಆಯಿತು, ಅಂತಿಮವಾಗಿ ಪ್ರಕಟ ಕೂಡ ಆಯಿತು, ಫಲಿತಾಂಶ ಕೂಡ ಬಂತು. ಗೊತ್ತಿತ್ತು ಬಿಜೆಪಿಯಲ್ಲಿ ಒಬ್ಬರು ಅವ್ರಿಗೆ ಗೆಲುವು ಸಿಗತ್ತಂತೇಳಿ. ಈಗ ಗೆಲುವು ಆದ ನಂತರ ಮನೆಯ ಸಂಭ್ರಮ ಇದೆ. ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಿ ಪಕ್ಷ ನಿಷ್ಠೆಗೆ ಇವತ್ತು ಪ್ರತಿಫಲ ನೀಡಿದೆ. ನಮ್ಮ ತಂದೆಯವರಾದ ಶ್ರೀ ನಾರಾಯಣ್ ಸಾ ಬಾಣ್ಗೆ ಅವರು ಸುಮಾರು 40 ವರ್ಷಗಳಿಂದ ಪಕ್ಷ ಸಂಘಟನೆಯಲ್ಲಿ ಭಾಗವಹಿಸಿ ರಾಜ್ಯ ಉದ್ದಗಲಕ್ಕೂ ಸನ್ಮಾನ್ಯ BS ಯಡಿಯೂರಪ್ಪರ ಜೊತೆ, ದಿವಂಗತ ಅನಂತಕುಮಾರ್ ಅವರ ಜೊತೆ ಹಾಗೂ ಸಂಘ ಪರಿವಾರ ಮಾರ್ಗದರ್ಶಕರ ಜೊತೆಗೆ ಪಕ್ಷ ಸಂಘಟನೆ ಮಾಡಿದ್ದಕ್ಕೆ ಎಲ್ಲರ ಆಶೀರ್ವಾದದೊಂದಿಗೆ, ರಾಷ್ಟ್ರೀಯ ನಾಯಕರ ಆಶೀರ್ವಾದದೊಂದಿಗೆ, ನಮ್ಮ ನರೇಂದ್ರ ಮೋದಿಯವರ ಆಶೆಯೊಂದಿಗೆ ನಮ್ಮ ತಂದೆಯವರು ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಪಕ್ಷ ಗುರುತಿಸಿ ಈಗ ರಾಜ್ಯಸಭೆಗೆ ಅಭ್ಯರ್ಥಿಯಾಗಿ ಘೋಷಿಸಿದೆ. ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಿ ಪಕ್ಷ ನಿಷ್ಠೆಗೆ ಇವತ್ತು ಪ್ರತಿಫಲ ನೀಡಿದೆ. ನಮ್ಮ ತಂದೆಯವರಾದ ಶ್ರೀ ನಾರಾಯಣ್ ಸಾ ಬಾಣ್ಗೆ ಅವರು ಸುಮಾರು 40 ವರ್ಷಗಳಿಂದ ಪಕ್ಷ ಸಂಘಟನೆಯಲ್ಲಿ ಭಾಗವಹಿಸಿ ರಾಜ್ಯ ಉದ್ದಗಲಕ್ಕೂ ಸನ್ಮಾನ್ಯ BS ಯಡಿಯೂರಪ್ಪರ ಜೊತೆ, ದಿವಂಗತ ಅನಂತಕುಮಾರ್ ಅವರ ಜೊತೆ ಹಾಗೂ ಸಂಘ ಪರಿವಾರ ಮಾರ್ಗದರ್ಶಕರ ಜೊತೆಗೆ ಪಕ್ಷ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.